ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೇವ್ಯಾನಿಯ ಕಟ್ಟು ಸತ್ಯ ಮನೆಯವ್ರ ಮುಂದೆ ಬಿಟ್ಟ ಬಯಲಾಗ್ತಿದ್ಯಾ. ಶಾರ್ಥ ಅವ್ರಿಗೆ ಹಳೇದೆಲ್ಲ ನೆನಪಾಗಿದೆ. ಹಾಗಿದ್ರೆ ಭೂಮಿನೇ ತನ್ನ ಮಗಳು ಅನ್ನೋ ಸತ್ಯ ಇಲ್ಲಿ ಶಾರ್ಥ ಅವ್ರಿಗೆ ಗೊತ್ತಾಗೋದ್ರ ಜೊತೆಗೆ ಇಡೀ ಮನೆಯವ್ರ ಮುಂದೆ ಭೂಮಿಯ ಜನ್ಮ ರಹಸ್ಯ ಬಿಟ್ಟ ಬಯಲಾಯ್ತಾ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿಯ ಒಂದು ಪೂಜೆಯ ಫಲವಾಗಿ ಕೊನೆಗೂ ಕೂಡ ಶಾರ್ಥ ಅವರು ಇಡೀ ಮನೆಯವರ ಕಣ್ಮುಂದೆ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಇಲ್ಲಿ ಮನೆಗೂ ಕೂಡ ಹಾಜರಾಗ್ತಾರೆ. ಇದರ ನಡುವೆ ಅಶ್ವಿನಿ ಕೂಡ ಶಾರ್ಥ ಅವರ ಜೊತೆ ದೇವಸನ್ನಿಧಿ ಮನೆಗೆ ಎಂಟ್ರಿ ಕೊಡ್ತಾರೆ. ಯಾಕಂದರೆ ಇಷ್ಟು ದಿನ ಶಾರ್ಥಮ್ಮ ನನ್ನ ಜೊತೆನೇ ಇದ್ರು, ನಾನೇ ಹುಡುಕಿದ್ದು, ಇಷ್ಟು ದಿನ ನಾನೇ ನೋಡ್ಕೊಂಡಿದ್ದು. ಆಕೆ ನನ್ನ ತಾಯಿ ಅಲ್ಲ ಅಂದಿದ್ರೆ ನಾನು ಯಾಕೆ ಅವರನ್ನು ಹುಡುಕ್ತಾ ಇದ್ದೆ, ಆಕೆನೇ ನನ್ನ ತಾಯಿ. ಆದರೆ ನೀವು ಯಾರೂ ಕೂಡ ನನ್ನನ್ನು ನಂಬುವುದಿಲ್ಲ, ನನ್ನನ್ನು ಫ್ರಾಡ್ ಅಂತ ಹೇಳ್ತೀರಾ. ಅದೇ ಕಾರಣಕ್ಕೆ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡಿಸಿ ತದನಂತರ ನಾನು ನಿಮ್ಮ ಬಳಿಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಅಶ್ವಿನಿ ಹೇಳ್ತಿದ್ದಾಳೆ. ಆದರೆ ಇಲ್ಲಿ ಅಚ್ಯುತ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಅಶ್ವಿನಿಯನ್ನು ನಂಬುವುದಕ್ಕೆ ತಯಾರಿಲ್ಲದೆ ಇರಬಹುದು. ಆದರೆ ಶ್ರವಣ್ಣ ತಾನು ಅಶ್ವಿನಿ ತನ್ನ ಮಗಳು ಮನಸ್ವಿನಿ ಅಂತ ಹೇಳಿ ನಂಬ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ DNA ಟೆಸ್ಟ್ ರಿಪೋರ್ಟ್ ನೆಗೆಟಿವ್ ಬಂದಿದ್ರೂ ಪರವಾಗಿಲ್ಲ, ಆದರೆ ನನ್ನ ಮಗಳೇ ಅಶ್ವಿನಿ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಶಾರ್ಥ ಅವರು ಅಶ್ವಿನಿ ಜೊತೆ ಹೋಗೋದಕ್ಕೆ ಎದುರು ಕೂತಿದ್ದಾರೆ. ಆದರೆ ಭೂಮಿ ಬಳಿಗೆ ಓಡಿ ಹೋಗಿ ಕೂತಿದ್ದಾರೆ. ಅದನ್ನೆಲ್ಲ ನೋಡಿದ್ದೆ ಎಲ್ರಿಗೂ ಅಚ್ಚರಿ ಆಗತ್ತೆ. ಇದರ ನಡುವೆ ಅಶ್ವಿನಿನೇ ಹೋಗಿದ್ದೆ ಶಾರ್ಥ ಅವ್ರಿಗೆ ಊಟ ಮಾಡಿಸ್ತಾರೆ. ನಂತರ ರೆಸ್ಟ್ ಮಾಡಲಿ ಅಂತ ಕರ್ಕೊಂಡು ಹೋಗ್ಬೇಕಿದ್ರೆ ಅವ್ರಿಗೆ ಒಂದು ರೂಮ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋದರೆ ಹಳೆ ನೆನಪುಗಳು ನೆನಪಾಗಬಹುದು ಅಂತ ಸಂಗೀತ ಅವರು ಹೇಳಿದಾಗ ಈ ಕಡೆ ಅಶ್ವಿನಿ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಇಲ್ಲಿ ಭೂಮಿ ಶಾರ್ಥವ್ನ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಭೂಮಿ ಜೊತೆನೇ ಶಾರ್ಥತೆ ಕಂಫರ್ಟ್ ಆಗಿರ್ತಾರೆ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಹಾಗಾಗಿ ಶಾರ್ಥ ಭೂಮಿ ಜೊತೆನೇ ಅವರ ರೂಮಿಗೆ ಹೋಗ್ತಿರ್ತಾರೆ. ಈ ರೀತಿಯಾಗಿ ಹೋಗಬೇಕಾದ್ರೆ ಅತ್ತ ಕಡೆ ದೇವ್ಯಾನಿ ಎಂಟ್ರಿ ಕೊಡ್ತಾರೆ. ದೇವ್ಯಾನಿನ ನೋಡಿದೆ ನಿಜಕ್ಕೂ ಶಾರ್ಥ ಅವರು ಹೆದ್ರು ಹೋಗ್ಬಿಡ್ತಾರೆ. ಯಾಕಂದರೆ ದೇವ್ಯಾನಿನ ನೋಡ್ತಿದ್ದಾಗೆ ಅವರಿಗೆ ಹಳೆಯದೆಲ್ವೂ ಕೂಡ ನೆನಪಾಗುತ್ತೆ. ಅಂದು ಕಾರಲ್ಲಿ ಹೋಗಬೇಕಾದ್ರೆ ದೇವ್ಯಾನಿ ಬಂದಿದ್ದು, ಮಗುವನ್ನು ಕಿತ್ಕೊಂಡಿದ್ದು, ಶಾರ್ಥ ಅವರ ಕಥೆಯನ್ನು ಮುಗಿಸಿದ್ದು ಪ್ರತಿಯೊಂದು ಕೂಡ ಬ್ಲರ್ರಿಯಾಗಿ ನೆನಪಾಗುತ್ತೆ. ಹಾಗಾಗಿ ದೇವ್ಯಾನೆಯನ್ನು ಕಂಡ ತಕ್ಷಣ ಹೋಗ್ಬಿಟ್ಟು ಮತ್ತೆ ಭೂಮಿ ಹತ್ರಕ್ಕೆ ಔತ್ಕೊಂಡ್ಬಿಡ್ತಾರೆ. ಮನೆಯವರು ಎಲ್ರಿಗೂ ಕೂಡ ಅಚ್ಚರಿ ಆಗತ್ತೆ. ತದನಂತರ ಇಲ್ಲಿ ಅತ್ತೆ ಯಾಕೆ ಹೆದರ್ಕೋಬೇಡಿ ಅಂತ ಹೇಳಿ ನಚ್ಚಿ ಹೇಳ್ತಿದ್ದಾರೆ. ಈ ಕಡೆ ದೇವ್ಯಾನಿ ಕೂಡ ಯಾಕೆ ಶಾರ್ಥಕ ಇಷ್ಟು ಹೆದರ್ಕೋತಿದ್ದಾರೆ ಅಂತ ಕೂಡ ಹತ್ರ ಬರ್ತಾರೆ. ಹೋಗ್ಬಿಟ್ಟು ಅಕ್ಕನ್ನ ರೆಸ್ಟ್ ಮಾಡೋಕೆ ಕರ್ಕೊಂಡು ಹೋಗು ಭೂಮಿ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಕೂಡ ಅಯ್ಯೋ ಅಮ್ಮ, ಅವ್ರನ್ನ ನೋಡಿ ಹೆದರ್ಕೋಬೇಡಿ, ದೇವ್ಯಾನಿ ಅಮ್ಮ ಅಂತ ನಿಮಗೆ ತಂಗಿ ಆಗಬೇಕು, ಅವ್ರಿಗೆ ಎಷ್ಟು ಒಳ್ಳೆಯವರು ಗೊತ್ತಾ, ನಿಮ್ಗೇನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಶಾರದವ್ನ ಕರ್ಕೊಂಡು ಭೂಮಿ ರೂಮಿಗೆ ಬರ್ತಾರೆ. ರೂಮಿಗೆ ಬರ್ತಿದ್ದಾಗೆ ಆ ಒಂದು ಗೋಡೆ ಮೇಲೆ ಅವರ ಮಗು ಜೊತೆ ಇದ್ದಂತಹ ಫೋಟೋ, ಅವರ ಫ್ಯಾಮಿಲಿ ಫೋಟೋವನ್ನು ನೋಡಿದ್ದೆ ಖುಷಿ ಆಗ್ಬಿಡುತ್ತೆ ಶಾರದಾ ಅವ್ರಿಗೆ. ಅದನ್ನು ನೋಡಿ ಹಾಗೆ ಖುಷಿ ಪಡ್ತಿದ್ದಾರೆ. ಈ ಕಡೆ ಎಲ್ರಿಗೂ ಖುಷಿ ಆಗುತ್ತೆ ಶಾರದಾ ಕಂಡಿಟ್ಬಿಟ್ಲು ಅಂತ. ಆದರೆ ಇಲ್ಲಿ ಭೂಮಿ ಅದು ನೀವು ಮತ್ತು ನಿಮ್ಮ ಮಗಳು ಮನಸ್ವಿನಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಬಂದು ಅಮ್ಮ ಅದು ನಮ್ಮದೇ ಫೋಟೋ ಅಮ್ಮ, ನಾನೇ ಅಮ್ಮ ನಿನ್ನ ಮಗಳು ಅಂತಿದ್ದಾಗೆ ಮತ್ತೆ ಹೆದರ್ಕೊತಿದ್ದಾರೆ ಶಾರದಾ ಅವರು. ತದನಂತರ ಇಲ್ಲಿ ಶ್ರವಣ್ ಅವರು ಕೂಡ ಶಾರದಾ ಹತ್ರ ಬಂದು ಮಾತಾಡ್ಸೋಕೆ ಬಂದಾಗ ಇಲ್ಲಿ ಶ್ರವಣ್ ಅವರನ್ನ ನೋಡಿ ಕೂಡ ಬಿಚ್ಚಿ ಬೀಳ್ತಿದ್ದಾರೆ. ಇಲ್ಲಿ ಶಾರದಾ ಅಂತಾನೆ ಹೇಳ್ಬೋದು. ತದನಂತರ ಏನಪ್ಪ ಇದು, ನನ್ನ ಹೆಂಡತಿ 20 ವರ್ಷಗಳಾದಮೇಲೆ ಸಿಕ್ಕಿದ್ಲು ಅಂತ ಖುಷಿ ಪಡ್ಲಾ, ಅಥವಾ ನನ್ನ ಹೆಂಡತಿ ನನ್ನನ್ನೇ ನೋಡಿ ಹೆದರ್ಕೊತಿದ್ದಾಳೆ ಅಂತ ದುಃಖ ಪಡ್ಲಾ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ. ನಂತರ ಇಲ್ಲಿ ಅಶ್ವಿನಿ ಕೂಡ ಇಲ್ಲಿ ಅಮ್ಮ ಯಾಕೆ ನಮ್ಮನ್ನೆಲ್ಲ ನೋಡಿ ಹೆದರ್ಕೊತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಾರೆ. ಈ ಕಡೆ ದೇವ್ಯಾನಿ ಕೂಡ ಶಾರದಾ ಅವ್ರ ಹತ್ರಕ್ಕೆ ಬರ್ತಾರೆ. ಬಿಕಾಸ್ ಎಲ್ಲರನ್ನ ನೋಡಿ ಹೆದರ್ಕೊತಿದ್ದಾರೆ, ಹಾಗೆ ನನ್ನನ್ನು ನೋಡಿ ಹೆದರ್ಕೊತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ಲಿ ಮನೆಯವರು, ಇಲ್ಲ ಅಂದರೆ ನನ್ನ ಮೇಲೆ ಆ ಡೌಟ್ ಪಡ್ಬೋದು ಅಂತ ಹೇಳಿ ದೇವ್ಯಾನಿ ಸ್ಕೆಚ್ ಹಾಕ್ತಾರೆ. ನಂತರ ದೇವ್ಯಾನಿನೂ ಕೂಡ ನೋಡಿ ಹೆದರ್ಕೊತಾರೆ. ಎಲ್ಲರನ್ನ ಕೂಡ ನೋಡಿ ಅಕ್ಕ ಹೆದರ್ಕೊತಿದ್ದಾರೆ ಅಂತ ದೇವ್ಯಾನಿಯವರೇ ಹೇಳ್ತಾರೆ. ನಂತರ ಇಲ್ಲಿ ಭೂಮಿನೇ ಶಾರದಾ ಅವ್ರನ್ನ ನೋಡ್ಕೋತಾರೆ. ನಂತರ ರೂಮಿಗೆ ಬರ್ತಾರೆ. ಭೂಮಿ ರೂಮಿಗೆ ಬಂದಿದ್ದೆ ಕಾಲು ತುಂಬಾ ನೋವಾಗಿದೆ. ಯಾಕಂದರೆ ಮಂಡಿ ಸೇವೆ ಮಾಡಿರೋದ್ರಿಂದಾಗಿ ಕಾಲಿಗೆ ತುಂಬ ಪೆಟ್ಟಾಗಿರುತ್ತೆ, ಹಾಗಾಗಿ ಕಾಲು ನೋಯ್ತಿರುತ್ತೆ. ಅಷ್ಟರಲ್ಲಿ ಅಜಿತ್ ಬಂದಿದ್ದೆ ಭೂಮಿಯನ್ನು ಅಪ್ಕೊಂಡು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಿಜಕ್ಕೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಭೂಮಿ, ನಮ್ಮ ಅತ್ತೆ ಸಿಗಬೇಕು ಅಂತ ನೀನು ಪೂಜೆ ಮಾಡಿದೆ, ಆ ಒಂದು ಪೂಜೆಯಿಂದನೇ ಇವತ್ತು ನನ್ನ ಅತ್ತೆ ಸಿಕ್ಕಿರೋದು ನನಗೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಇಷ್ಟು ದಿನ ಶ್ರವಣ್ ಮಾವ ಎಷ್ಟು ಕಷ್ಟಪಡ್ತಿದ್ರು ಅವ್ರನ್ನ ಹುಡ್ಕೋದಕ್ಕೆ, ಆದರೆ ನಿನ್ನ ಪೂಜೆಯ ಫಲವಾಗಿ ಇವತ್ತು ನಮ್ಮ ಅತ್ತೆ ವಾಪಸ್
ನಮಗೆ ಸಿಕ್ಕಿದ್ದಾರೆ ಅಂತ ಅಚ್ಯುತ ಧನ್ಯವಾದವನ್ನು ತಿಳಿಸ್ತಾರೆ ಭೂಮಿಗೆ. ತದನಂತರ ಅದರಲ್ಲಿ ಏನಿದೆ, ಅಮ್ಮವರು ಬರಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತಲ್ವ, ಈ ಮನೆ ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳಿ ಭೂಮಿ ಹೇಳ್ತಾರೆ. ತದನಂತರ ಇಲ್ಲಿ ಅಚ್ಯುತ ಆದರೂ ಕೂಡ ನಿನ್ನ ಮತ್ತು ಅತ್ತಿನ ನೋಡಿದ್ರೆ ನಿಮ್ಮಿಬ್ಬರ ನಡುವೆ ಯಾವುದೋ ಜನ್ಮದಲ್ಲಿ ಸಂಬಂಧ ಇತ್ತು ಅಂತಾನೆ ಅನಿಸುತ್ತೆ. ಯಾಕಂದರೆ ಅಶ್ವಿನಿ ಮಗಳು ಅಂತ ಹೇಳ್ತಾರೆ, ಜೊತೆಗೆ ಶ್ರವಣ್ ಮಾವ ನನ್ನ ಗಂಡ, ಆದರೂ ಕೂಡ ಜೊತೆ ಯಾರಾದ್ರೂ ಕೂಡ ಹೋಗೋದಿಲ್ಲ, ಅವ್ರು ನೋಡಿದ್ರೆ ಭಯ ಬೀಳ್ತಾರೆ. ಆದರೆ ನಿನ್ನ ಹತ್ರ ಮಾತ್ರ ಎಷ್ಟು ಈಸಿಯಾಗಿ ಬರ್ತಾರೆ ಶಾರದತ್ತೆ, ಜೊತೆಗೆ ಸೆಕ್ಯೂರ್ ಫೀಲ್ ಮಾಡ್ತಾರೆ. ನಿಜಕ್ಕೂ ಅದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮಿಬ್ಬರ ನಡುವೆ ಏನೂ ಸಂಬಂಧ ಇದೆ ಅಂತಾನೆ ಅನಿಸುತ್ತೆ ಅಂತ ಜೊತೆ ಹೇಳ್ತಾರೆ. ಇದರ ನಡುವೆ ಭೂಮಿ ಅದರಲ್ಲಿ ಏನಿದೆ, ಆ ರೀತಿ ಏನಿಲ್ಲ, ಅವ್ರನ್ನೆಲ್ಲ ತುಂಬ ದಿನಗಳಾದಮೇಲೆ ನೋಡ್ತಿರೋದಲ್ವ, ಅದಕ್ಕೋಸ್ಕರ ಆ ರೀತಿ ಆಗ್ತದೆ ಅನಿಸುತ್ತೆ. ನನ್ನ ಹತ್ರ ಅವರು ಬಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನನ್ನ ಹತ್ರ ಬಂದು ಓದ್ಕೋತಾರಲ್ಲ ಆಗ ಅಂತ ಭೂಮಿ ಕೂಡ ತನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಭೂಮಿ ನಿನಗೆ ಮಂಡಿ ನೋವಿತ್ತಲ್ವಾ, ಅಯ್ಯೋ ಮರ್ತೇ ಹೋಯ್ತಲ್ಲ ಅಂತ ಹೇಳಿ ಆಯಿಂಟ್ಮೆಂಟ್ ಹಚ್ಚೋಕೆ ಅಂತ ಬರ್ತಾರೆ. ಆಗ ಇಲ್ಲಿ ಭೂಮಿ ಹಾಗೆ ಅಜ್ಜತ್ನ ನೋಡ್ತಿದ್ದಾಗೆ ಸಾರಿ ನೀನೇ ಹಚ್ಕೋತೋಗೋ ಅಂತ ಹೇಳಿ ಇಲ್ಲಿ ಆಯಿಂಟ್ಮೆಂಟನ್ನು ಕೊಡ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಬಂದಿದ್ದೆ, ಕಾಫಿ ತಗೋ ಭೂಮಿ, ಏನಿದೆ ಅವಳ ಕೈಗೆ ಆಯಿಂಟ್ಮೆಂಟ್ ಕೊಟ್ಟಿದ್ಯಲ್ಲ, ನೀನು ಹಚ್ಬೇಕು ತಾನೇ ಅಂದಾಗ, ಹೌದಮ್ಮ ನಾನು ಹಚ್ಬೇಕಾ, ಸರಿ ಆಯಿತು, ನಾನು ಬೇರೆ ರೀತಿನೇ ಇನ್ನೂ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲನೂ ಕೂಡ ನಿನ್ನ ಮುಂದೆನೇ ಮಾಡ್ತೀನಿ ಬಿಡು ಅಂದಾಗ, ಇಲ್ಲ ನಾನು ಹೋಗ್ತೀನಿ ನೀನು ಮಾಡ್ಕೊ ಅಂತ ಹೇಳಿ ಸಂಗೀತ ಅವರು ಹೊರಟುಬಿಡ್ತಾರೆ. ಇತ್ತ ಕಡೆ ಅಚ್ಯುತ ಆಯಿಂಟ್ಮೆಂಟನ್ನು ಕೊಟ್ಟು ಹಚ್ಕೋ ಭೂಮಿ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ದೇವ್ಯಾನಿ ಭದ್ರಂಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ನೀನು ಮಾಡಿರೋ ಎಡ್ವರ್ಡ್ಗೆ ಇವತ್ತು ವರ್ಷ ಆಡ್ತಾ ಬಂದು ಮನೇಲಿ ಕೂತಿದ್ದಾಳೆ ಅಂದಾಗ, ಖಂಡಿತ ಬೇಜಾರು ಮಾಡ್ಕೋಬೇಡಿ ದೇವ್ಯಾನಿ ಮೇಡಮ್, ಖಂಡಿತವಾಗ್ಲೂ ಅವತ್ತು ತಪ್ಪಿಸ್ಕೊಳ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳ ಕಥೆನೇ ಮುಗ್ದೋಗಿರ್ತಿತ್ತು ಅಂತ ಹೇಳ್ತಾರೆ. ಏನು ಮಾಡಿದೆ ನೀನು ಮಾಡಿರೋ ಎಡ್ವರ್ಡ್ಗೆ ಇಡು ಫೋನ್ನ ಅಂತ ಹೇಳಿ ಬೈದು ದೇವ್ಯಾನಿ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ. ತದನಂತರ ನಚ್ಚಿ ಬಂದು ಶಾರದಾ ಅವರ ಒಂದು BP ಎಲ್ಲವನ್ನ ಕೂಡ ಚೆಕ್ ಮಾಡಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಇತ್ತ ಕಡೆ ಅಚ್ಯುತ ಎಲ್ಲರೂ ಕೂಡ ಹೊರಗಡೆ ಇರಬೇಕಾದ್ರೆ ಅಚ್ಯುತ್ ಬರ್ತಾರೆ. ಈ ಕಡೆ ಭೂಮಿ ಎಲ್ರಿಗೂ ಕೂಡ ಟೀ ಕಾಫಿ ಕೊಡ್ತಾರೆ. ನಂತರ ಇಲ್ಲಿ ಅಚ್ಯುತ್, ಅಶ್ವಿನಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ, ನನ್ನ ಒಂದಷ್ಟು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದಾಗ, ಕೇಳುವ ಅಚ್ಯುತ್ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ಹೌದು, ನೀನು ಶಾರದಾ ಅತ್ತೆ ನಿನ್ನ ಜೊತೆನೇ ಇದ್ರು ಅಂತ ಹೇಳಿದೆ ಅಲ್ವಾ, ಅವ್ರು ಯಾಕೆ ನಿನ್ನ ನೋಡಿದ್ರೆ ಹೆದರ್ಕೋತಾರೆ ಅಂದಾಗ, ನನ್ನನ್ನು ನೋಡಿದ್ರೆ ಮಾತ್ರ ಹೆದರ್ಕೋತಿದ್ದಾರೆ ಅಮ್ಮ, ಅಪ್ಪನ ನೋಡಿದ್ರು ಕೂಡ ಹೆದರ್ಕೋತಿದ್ದಾರಲ್ವ, ನಿಜವಾಗ್ಲೂ ಯಾಕೆ ಹೆದರ್ಕೋತಿದ್ದಾರೆ ಅನ್ನೋ ವಿಷಯನೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ಹೌದು, ನೀನು ಅತ್ತೆನ ಹುಷಾರಾದ್ಮೇಲೆ ಕರ್ಕೊಂಡು ಬರಬೇಕು ನಮ್ಮ ಹತ್ರಕ್ಕೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಆದರೆ ಯಾರ ಹತ್ರ ತೋರಿಸ್ತಾ ಇದ್ರೆ ನೀನು ಅಂದಮೇಲೆ ಸ್ವಲ್ಪ ಪ್ರಿಸ್ಕ್ರಿಪ್ಷನ್ ಏನಾದರೂ ಇದ್ದರೆ ಕೊಡ್ತೀಯಾ ಅಂತ ಅಜ್ಜಿತ್ ಕೇಳೋದಕ್ಕೆ, ಇಲ್ಲ ಇನ್ನೂ ಕೂಡ ನಾನು ಯಾರ ಹತ್ರ ಕೂಡ ತೋರಿಸ್ತಾ ಇರಲಿಲ್ಲ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ಆದರೂ ಕೂಡ ನನಗೆ ನಿನ್ನನ್ನು ನಂಬೋಕ್ಕಾಗ್ತಿಲ್ಲ ಅಂತಲೇ ಹೇಳಿ ಅಜ್ಜಿತ್ ರೂಮಿಗೆ ಬರ್ತಾರೆ. ನಂತರ ಭೂಮಿ ಕೂಡ ಬರ್ತಿದ್ದಾಗೆ, ಇಷ್ಟು ದಿನ ಶಾರದಾ ಅತ್ತೆ ಎಲ್ಲಿದ್ದಾರೆ, ಅವ್ರನ್ನ ಹುಡುಕ್ಬೇಕು ಅಂದ್ಕೊಂಡಿದ್ದೆ, ಆದರೆ ಇವಾಗ ಶಾರದಾ ಅತ್ತೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಖಂಡಿತ ಇದೆಲ್ಲವನ್ನ ಕೂಡ ಬೇರೆ ಯಾರೂ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಯಾರೋ ನಮ್ಗೆ ಗೊತ್ತಿರೋರೇ ಇದನ್ನೆಲ್ಲ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ಅವ್ರಿಗೆ ಯಾರು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಒಬ್ರನ್ನಂತೂ ನಾನು ಬಿಡುವುದಿಲ್ಲ, ಖಂಡಿತ ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳಿ ಅಚ್ಯುತ್ ಹೇಳ್ತಿದ್ದಾರೆ. ದೇವ್ಯಾನಿ ಮಾತನ್ನು ಕೇಳಿದ್ದೆ ಬೆಚ್ಚಿ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.